ನಾಳೆ ದೇಶಾದ್ಯಂತ ಮೆಡಿಕಲ್ಸ್ಗಳು ಬಂದ್ ಇರ್ತಾವ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಉದ್ಭವ ಆಗಿರುವಂಥದ್ದು. ಜೊತೆಗೆ ಭಯನೂ ಅಷ್ಟೇ ಇದೆ. ಯಾಕಂತಂದ್ರೆ ಮೆಡಿಕಲ್ಗಳು ಬಂದ್ ಆದ್ರೆ ಸಮಸ್ಯೆಗಳು ಆಗುತ್ತೆ ಅನ್ನುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ನನ್ನೊಟ್ಟಿಗೆ KPRDOನ ಅಧ್ಯಕ್ಷರಾಗಿರುವಂತಹ ಜಯರಾಮ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಾಳೆ ಎಲ್ಲವೂ ಸಂಪೂರ್ಣವಾಗಿ ಬಂದಿರುತ್ತಾ ಅಥವಾ ಅವರದ್ದು ಬೆಂಬಲ ಇದೆಯಾ ಅಥವಾ ಓಪನ್ ಇರುತ್ತಾ ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತೀನಿ. ಸರ್, ಈಗ ಏನು ನೀವು ಸಂಪೂರ್ಣವಾಗಿ ಮೆಡಿಕಲ್ಗಳನ್ನ ಬಂದ್ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿಯಲ್ಲಿ ಮುಷ್ಕರನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ನೀವು ಯಾವ ರೀತಿಯಾಗಿ ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದೀರಿ? ಮೇಡಮ್, ಮೊದಲನೇದಾಗಿ ಈ ನಮ್ಮ ರಾಷ್ಟ್ರೀಯ ಸಂಘ ಏನಿದೆ, ಅಖಿಲ ಭಾರತ ವಸ್ತು ವ್ಯಾಪಾರಿಗಳ ಸಂಘ ನೇಷನ್ ವೈಡ್ಗೆ ಬಂದ್ ಕಾಲ್ ಮಾಡಿದೆ. ನಾವು ಏನು ಈ ಫಾರ್ಮಸಿ ಎಗನಿಸ್ಟಾಗಿ ಮಾಡಿದ್ದಾರೆ. ಈ ಫಾರ್ಮಸಿ ಡ್ರಾಫ್ಟ್ ರೂಲ್ಸ್ ವಿಡ್ರಾ ಮಾಡಬೇಕು, ಡೀಪ್ ಡಿಸ್ಕೌಂಟಿಂಗ್ ಮಾಡಬೇಕು ಅಂತ ಈ ಹೋರಾಟ ಅಂತೂ ನಮ್ಮ ಬೆಂಬಲ ಇದೆ ಹೋರಾಟಕ್ಕೆ. ಇನ್ಫ್ಯಾಕ್ಟ್ ಈ ಒಂದು ವಿಚಾರನ ನಾವು 2014 ತೊಗೊಂಡಿದ್ದೆ. ನಾವು ಜಯರಾಮ್ ಅಂಡ್ ಟೀಮು ಇದನ್ನು ತೊಗೊಂಡು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರೋಂಥ ಈ ಫಾರ್ಮಸಿಯನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಲೈಸೆನ್ಸು ಡೆಲ್ಲಿಗೆ ಹೋಗಿ ಆಗಲೇ ಫಸ್ಟ್ ರೆಪ್ರೆಸೆಂಟೇಷನ್ ಎಗೇನೆಸ್ಟ್ ಈ ಫಾರ್ಮಸಿ ಕೊಟ್ಟಿದ್ದು ನಾವು. ಆ ನಂತರ ನಮ್ಮ ರಾಷ್ಟ್ರೀಯ ಸಂಘ ಇದು ತಗೋತು. ಹಾಗಾಗಿ 2018 ಡ್ರಾಫ್ಟ್ ರೂಲ್ಸ್ ಬಂತು. ಅದಕ್ಕೇನಾದರೂ ಒಂದು ಮುದ್ರೆ ಹಾಕಬೇಕು ಅಂತ ಹೇಳ್ಬಿಟ್ಟು ಆ ಡ್ರಾಫ್ಟ್ ರೂಲ್ಸು ಬಂದ ತಕ್ಷಣ ಎಲ್ಲ ಅಬ್ಜೆಕ್ಷನ್ ಕಾಲ್ಫರ್ ಆಯಿತು. ಅಬ್ಜೆಕ್ಷನ್ ಭಾಳಷ್ಟು ಅಬ್ಜೆಕ್ಷನ್ ಆಯಿತು. ಇದು ಬಂದರೆ ಸಾರ್ವಜನಿಕರ ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ತೊಂದರೆಗಳಾಗುತ್ತೆ. ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸು ಈಸಿಲಿ ಅವೈಲಬಿಲಿಟಿ ಆಗುತ್ತೆ. ಇದು ಮಾಡಬಾರ್ದು ಅಂತ. ಆಮೇಲೆ ನಮ್ಮ ಡೆಲ್ಲಿ ಸಂಘ ಡೆಲ್ಲಿ ಹೈಕೋರ್ಟ್ಗೆ ಹೋಯಿತು. ಡೆಲ್ಲಿ ಒಂದು ವಸ್ತು ವ್ಯಾಪಾರಿಗಳ ಸಂಘ ಡೆಲ್ಲಿ ಹೈಕೋರ್ಟ್ಗೆ ಟಿಲ್ ಟುಡೇ ಹೈಕೋರ್ಟಲ್ಲಿ ಸ್ಟೇ ಇದೆ. ಕೇಂದ್ರ ಸರ್ಕಾರ ಇದನ್ನು ಕ್ಯಾನ್ಸಲೂ ಮಾಡಿಲ್ಲ, ಡ್ರಾಫ್ಟ್ ರೂಲ್ಸ್ನ ಇಂಪ್ಲಿಮೆಂಟು ಮಾಡಲಿಲ್ಲ. ಈ ಬಗ್ಗೆ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟಿದೆ. ಎಲ್ಲಿ ಇಲೀಗಲ್ ಆನ್ಲೈನ್ ಫಾರ್ಮಸಿ ತೊಂದರೆ ಇದಾಗ್ತಾ ಇದೆ, ಏನೋ ವ್ಯಾಪಾರ ಮಾಡ್ತಾ ಇದ್ದಾರೆ, ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳ್ಬಿಟ್ಟು DCJಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಅದರಂತೆ ನಮ್ಮ DCJ ಅಂದರೆ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಎಲ್ಲ ಡ್ರಗ್ ಕಂಟ್ರೋಲ್ಸ್ ಇಂಡಿಯಾಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ನೀವು ಇದರ ಬಗ್ಗೆ ತೀವ್ರವಾದ ತನಿಖೆ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಅಂತಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕರ್ನಾಟಕದಲ್ಲಿ ನಮ್ಮ ಏನು ಆರೋಗ್ಯ ಸಚಿವರಾಗಿ ಗುಂಡೂರಾವ್ ಸಾಹೇಬರು ಬಂದಮೇಲೆ, ನಮ್ಮ ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ಗೆ ಆಯುಕ್ತರಾಗಿ ಶ್ರೀನಿವಾಸ್ ಸರ್ ಬಂದಮೇಲೆ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಜವಾಬ್ದಾರಿಯುತ ರಾಜ್ಯ ಸಂಸ್ಥೆ KPRDO ಹಲವಾರು ಸಮಸ್ಯೆಗಳು, ಈ ಫಾರ್ಮಸಿ ಇರ್ಬೋದು, ಅದು ಬಂದೇ ವಿಚಾರ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇತ್ತೀಚೆಗೆ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ನಮ್ಮ FDA ಕಮಿಷನರ್ ಅವರು ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಏನಂತ, ಏನು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಾರೆ, ಏನು ಇಲೀಗಲ್ ಆನ್ಲೈನ್ ಫಾರ್ಮಸಿ ಮಾಡ್ತಿದ್ದಾರೆ, ಈ ಫಾರ್ಮಸಿ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಕ್ವಿಕ್ ಡೆಲಿವರಿ ಆ್ಯಪ್ಸ್ ಇರ್ಬೋದು, ಇದು ಎಲ್ಲೆಲ್ಲಿ ವೈಲೇಷನ್ ಆಗ್ತದೆ ಅದನ್ನೆಲ್ಲ ಬಂದ್ ಮಾಡಬೇಕು, ಇದರ ಮೇಲೆ ಆ್ಯಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ಲಿಯರ್ ಕಟ್ ಸರ್ಕ್ಯುಲರ್ ಮಾಡಿ ನಮ್ಮ ಅಸೋಸಿಯೇಷನ್ ಕಾಪಿ ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕದ ಎಲ್ಲ ಎನ್ಫೋರ್ಸ್ಮೆಂಟ್ ಆಫೀಸರ್ಸು ಕಾರ್ಯಪ್ರವೃತ್ತರಾಗಿ ಹಂತವಾಗಿ ಆ್ಯಕ್ಷನ್ಸ್ ತೊಗೋತಾ ಇದ್ದಾರೆ. ಓಕೆ, ಬಂದಿಗೆ ಬರೋದಾದರೆ ಈಗ ಬಂದು ಲಾಸ್ಟ್ ಆಪ್ಷನ್ ಇಟ್ಕೋಬೇಕು ಅಂತ ನನ್ನ ಆಪ್ಷನ್ನು. ಹಿಂದೆ ಬಂದ್ ಮಾಡಿದಾಗ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ, 2 ಬಂದಾಗಿದೆ ಇದೇ ವಿಚಾರಕ್ಕೆ. ಹಾಗಾಗಿ ಈ ಸಾರಿ ನಮ್ಮ ಜವಾಬ್ದಾರಿಯುತ ರಾಜ್ಯ ಸಂಸ್ಥೆಯಾಗಿ ಒಂದು ಎಲ್ಲ ಜಿಲ್ಲಾ ಸಂಘಗಳ ಅಭಿಪ್ರಾಯವನ್ನು ಪಡೆದು ಈ ಸಾರಿ ಬಂದೇನಾದರೂ ಮಾಡಿದ್ರೆ ಮತ್ತೆ ನಾವು ಸಾರ್ವಜನಿಕರಿಗೆ ಔಷಧಿಗಳ ಕೊರತೆ ಉಂಟಾಗಿ ತೊಂದರೆಗಳಾಗ್ತದೆ, ಹಿಂದೆ ಎಲ್ಲ ಆಗಿದೆ. ಹಾಗಾಗಿ ನಮ್ಮ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳು ದಿನಕ್ಕೆ ಕ್ಷೀಣಿಸ್ತಾ ಇದೆ. ಈ ಬಹುರಾಷ್ಟ್ರೀಯ ಕಂಪ್ನಿಗಳು ಎಂಟ್ರಿ ಆದಮೇಲೆ ಈಗ ನಾವು ಬಂದ್ ಮಾಡಿದ್ರೆ ಬಹುರಾಷ್ಟ್ರೀಯ ಕಂಪ್ನಿಗಳು ಬಂದ್ ಮಾಡೋದಿಲ್ಲ. ಏನೋ ಚೈನ್ ಸ್ಟೋರ್ಸ್ ಇರ್ಬೋದು, ಏನೀಗ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇರೋದು ಕ್ವಿಕ್ ಡೆಲಿವರಿ ಆ್ಯಪ್ಸ್ ಇರ್ಬೋದು, ನಾವು ಬಂದ್ ಮಾಡಿದ್ರೆ ನಾವು ನಮ್ಮ ಕಸ್ಟಮರ್ಸ್ನ ಅವ್ರಿಗೆ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾವು ನೇಷನ್ ವೈಡ್ ಕಾಲ್ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ಸಂಘ. ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ನೈತಿಕ ಬೆಂಬಲ ಅಂದರೆ ನಮ್ಮ ಅಂಗಡಿಗಳನ್ನ ಎಲ್ಲ ಓಪನ್ ಇಟ್ಟು ಸಾರ್ವಜನಿಕರಿಗೆ ಎಂದಿನಂತೆ ನಾವು ವಸ್ತು ವ್ಯಾಪಾರದಲ್ಲಿ ತೊಡಗಿ ಅವರಿಗೆ ಯಾವುದು ತೊಂದರೆ ಆಗದಂಗೆ ನೋಡಿಕೊಂಡು ನಾವು ಕಪ್ಪು ಪಟ್ಟಿ ಧರಿಸೋದ್ರ ಮುಖಾಂತರ ನಾವು ಈ ಫಾರ್ಮಸಿ ಎಗನಿಸ್ಟ್ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ರಾಷ್ಟ್ರೀಯ ಸಂಘಕ್ಕೆ ನಾವು ನೇಷನ್ ವೈಡ್ ಬಂದ್ಗೆ ನಾವು ಬೆಂಬಲ ವ್ಯಕ್ತಪಡಿಸಿ ಕರ್ನಾಟಕದಲ್ಲಿರುವ ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಅಂಗಡಿಗಳು ಓಪನ್ ಇರುತ್ತೆ. 90% ಅಷ್ಟು. ಅಂದ್ರೆ ನಿಮ್ಮ ಪ್ರಕಾರ 90% ಅಷ್ಟು ಮಾತ್ರ ನಿಮ್ಮ ಸಂಘಟನೆಯಿಂದ ಓಪನ್ ಇರುತ್ತಾ ಅಥವಾ ಬೇರೆ ಬೇರೆ ಸಂಘಟನೆಗಳಿಂದನೂ ಕ್ಲೋಸ್ ಆಗುವಂಥದ್ದು ಇದೆಯಾ? ಯಾವ ರೀತಿ? ನೀವು ಒಳ್ಳೆ ಮುಖ್ಯವಾದ ಕ್ವಶನ್ ಕೇಳಿದ್ರೆ ಮೇಡಮ್. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 3 ರಾಜ್ಯ ಸಂಸ್ಥೆಗಳಿದೆ. KPRDO ಮಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮ ಜೊತೆ ಇನ್ನೊಂದು ಸಂಘನೂ ನಮಗೆ ಸಪೋರ್ಟ್ ಮಾಡಿದೆ. ಏನು ಅದನ್ನು ಬಂದ್ ಮಾಡೋದು ಬೇಡ, ನಾವು ನೈತಿಕ ಬೆಂಬಲ ಕೊಡೋಣ ಅಂತ. ಇನ್ನೊಂದು ಸಂಘ ಇದೆ, ಅದರ ಅಸ್ತಿತ್ವ ಬಗ್ಗೆ ನಾನು ಮಾತಾಡಿದ್ರೆ ಸರಿ ಹೋಗಲ್ಲ. ನಾಳೆ ನಿಮ್ಮ ಒಂದು ಮಾಧ್ಯಮಗಳು ಎಲ್ಲ ಕಡೆ ಬಿತ್ತರಿಸ್ತವೆ. ಏನು ನಾಳೆ ಬಂದಿದೆಯಲ್ಲ, ಏನು ನಾಳೆ ಮೇ 20ಕ್ಕೆ ಬಂದಿದೆಯಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಓಪನ್ ಇರ್ತದೆ. ಒಂದು 10 to 20% ಮಾತ್ರ ಬಂದಾಗೋ ಚಾನ್ಸ್ ಇದೆ. ಇನ್ನು 80 to 90% ಆ್ಯಸ್ ಯೂಶುವಲ್
ಕರ್ನಾಟಕದಿಂದ ಓಪನ್ ಇರ್ತದೆ. ಈಗ ಕಪ್ಪು ಬಟ್ಟೆ ಧರಿಸಿ ನೀವು ಏನು ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಯಾಕೆ ಸರ್ ಸಂಪೂರ್ಣವಾಗಿ ಬೆಂಬಲ ಕೊಡ್ಬೋದಿತ್ತು ಅನ್ನುವಂಥದ್ದು ಒಂದು, ಜೊತೆಗೆ ಸಂಪೂರ್ಣವಾಗಿ ಬೆಂಬಲ ಕೊಡದೇನೆ ನೈತಿಕವಾಗಿ ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಯಾಕೆ ಅಂತ? ಮೇಡಮ್, ಇದು ವೆರಿ ಗುಡ್ ಕ್ವಶನ್ಸ್. ಹಿಂದೆ ನಾನು ಆಗಲೇ ಹೇಳಿದೆ, ತಾವು ಕ್ಯಾಚ್ ಮಾಡಿಲ್ಲ ಅನಿಸುತ್ತೆ. ಹಿಂದೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಾಗ ಸಾರ್ವಜನಿಕರಿಗೆ ಜೀವರಕ್ಷಕಗಳ ಔಷಧಿಗಳ ಕೊರತೆಯಾಗಿ ಸಾವು ನೋವುಗಳು ಉಂಟಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ FDA ಕಮಿಷನರ್ ಅವರು ನಮ್ಮ ಏನು ಕರ್ನಾಟಕದಲ್ಲಿ ಅಸ್ತಿತ್ವದವರು ಎಲ್ಲ ಸ್ಟೇಕ್ ಹೋಲ್ಡರ್ಸನ್ನು ಕರೆದು ಒಂದು ಮೀಟಿಂಗ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಬಹುತೇಕ ಜಿಲ್ಲಾ ಸಂಘಗಳು ಅವರಿಗೆ ಮಾತು ಕೊಟ್ಟಿದ್ದಾರೆ. ನಾವು ಈ ಒಂದು ಬಂದ್ಗೆ ನಾವು ನೈತಿಕ ಬೆಂಬಲ ಕೊಟ್ಟು ನಮ್ಮ ಎಂದಿನಂತೆ ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತೀವಿ ಅಂತ. ನಮ್ಮದು ಮೇನ್ ಉದ್ದೇಶ ಬಂದು ಸಾರ್ವಜನಿಕರ ಆರೋಗ್ಯ ದೃಷ್ಟಿ, ಅವರಿಗೆ ಔಷಧಿ ಕೊರತೆ ಆಗಬಾರ್ದು. ಒಂದು ಜೀವ ತುಂಬ ಅಮೂಲ್ಯವಾದದಿಲ್ಲ ಮೇಡಮ್. ಹಾಗಾಗಿ ಈಗ ಎಲ್ಲ ಡಿಪೆಂಡ್ ಆಗಿದ್ದಾರೆ, ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಜನ. ಇನ್ನು ಕೆಲವರು ಎಲ್ಲ ಬೇರೆ ಎಲ್ಲ ಗೊತ್ತಿಲ್ಲ ಅವರಿಗೆ. ಹಾಗಾಗಿ ಒಂದು ಜೀವಕ್ಕದ ಅಪಾಯ ಆದ್ರೂ ಅದಕ್ಕೆ ಕಾರಣಕರ್ತರು ನಾವೇ ಆಗ್ತೀವಿ. ಹಾಗಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಮತ್ತು ಅಗತ್ಯ ವಸ್ತುಗಳ ಅಡಿಯಲ್ಲಿ ನಾವು ಬರ್ತೀವಿ. ಹಾಗಾಗಿ ನಾವು ಇಶ್ಯೂ ವಿರುದ್ಧವಾಗಿದ್ದೀವಿ. ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ಕಪ್ಪು ಪಟ್ಟಿ ಧರಿಸೋದ್ರ ಮುಖಾಂತರ. ಹಾಗೆ ನಾವು ಸಾರ್ವಜನಿಕರ ಸೇವೆಯಲ್ಲೂ ನಿರತರಾಗಿರ್ತೀವಿ. ಈಗ ಆನ್ಲೈನ್ ಮುಖಾಂತರವಾಗಿ ಯಾವಾಗ ಆರಂಭವಾಯ್ತಾ ಈ ಆನ್ಲೈನ್ ಅನ್ನುವಂಥದ್ದು, ಇದರಿಂದ ನಿಮ್ಗೆ ಎಷ್ಟು ಉದ್ಯಮಕ್ಕೆ ಹೊಡೆತ ಬಿದ್ದಿತ್ತು? ಮೇಡಮ್, ಇದು ತುಂಬ ಉದ್ಯಮಕ್ಕೆ ಹೊಡೆದ ಬಂದಿದೆ. ಯಾಕೆಂದರೆ ನೋಡಿ, ನಮ್ಮ ಒಂದು NPP ಅಂತ ಒಂದು ನಮಗೆ ಪ್ರೈಸ್ ಫಿಕ್ಸ್ ಮಾಡೋ ಸಂಸ್ಥೆ ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ. ಹಲವಾರು ವರ್ಷಗಳಿಂದ ನಮಗೆ ಪ್ರೈಸ್ ಮಾರ್ಜಿನ್ ಫಿಕ್ಸ್ ಮಾಡಿದೆ. ನಮ್ಮ 2 ವರ್ಗಗಳಿದೆ, ಶೆಡ್ಯೂಲ್ ಆ್ಯಂಡ್ ನಾನ್ ಶೆಡ್ಯೂಲ್ ಅಂತ. ಶೆಡ್ಯೂಲ್ಗೆ 16% ಫಿಕ್ಸ್ ಮಾಡಿದ್ದಾರೆ, ನಾನ್ ಶೆಡ್ಯೂಲ್ಗೆ 20% ಫಿಕ್ಸ್ ಮಾಡಿದ್ದಾರೆ. ಈಗ ಬದಲಾದ ಕಾಲಘಟ್ಟದಲ್ಲಿ ಏನು ಇವರು ಇಲ್ಲೀಗಲ್ ಆಗಿ ಬಹುರಾಷ್ಟ್ರೀಯ ಕಂಪ್ನಿಗಳು ಬಂದಿದ್ದಾರೆ, ಆನ್ಲೈನ್ ಫಾರ್ಮಸಿ, ಏನು ಕ್ವಿಕ್ ಬ್ಯೂರಿ ಆ್ಯಪ್ಸು ಎಲ್ಲ ಬಂದಿದ್ದಾರೆ. ನಮ್ಮ ಮ್ಯಾಕ್ಸಿಮಮ್ ಮಾರ್ಜಿನ್ ಇರೋದೇ 20%. ಆದರೆ ಅವರು ಅದಕ್ಕಿಂತ ಹೆಚ್ಚಾಗಿ ಆಮಿಷಗಳನ್ನು ಒಡ್ಡಿ ಸಾರ್ವಜನಿಕರಿಗೆ ತಪ್ಪು ಒಂದು ಸಂದೇಶ ಕೊಟ್ಟು ಆಕರ್ಷಣೆ ಮಾಡ್ತಾ ಇದ್ದಾರೆ. ಅದರಿಂದ ಸಾರ್ವಜನಿಕರ ಆ ಔಷಧಿಗಳ ಗುಣಮಟ್ಟ ಯಾವ ರೀತಿ ಯಾರೋ ಗೊತ್ತಿಲ್ಲ. ಗುಣಮಟ್ಟ ಯಾವಾಗ ಗೊತ್ತಾಗುತ್ತೆ ಅಂದರೆ ಸಾರ್ವಜನಿಕರು ರಿಯಾಯಿತಿಗಳಿಗೆ ಆಸೆಪಟ್ಟು ಅದನ್ನು ತೊಗೊಂಡು ವ್ಯತಿರಿಕ್ತ ಪರಿಣಾಮ ಆದಾಗ ಮಾತ್ರ ಗೊತ್ತಾಗುತ್ತೆ. ಅಲ್ಲಿವರೆಗೂ ಈ ಡ್ರಗ್ಗು ಇದು ಯಾವುದು, ಇದು ಒರಿಜಿನಲ್ಲ, ಡೂಪ್ಲಿಕೇಟಾ, ಇದು ಅಡಲ್ಟ್ರೇಷನಾ, ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಈ ಮೂಲಕ ನಿಮ್ಮ ಒಂದು ವಾಹಿನಿ ಮೂಲಕ ಹೇಳೋದಂದರೆ, ನಮ್ಮ ದೇಹ ಜೀವ ರಿಯಾಯಿತಿಕ್ಕಿಲ್ಲ. ನೀವು ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳು ಅವಲಂಬಿಸಿ ಅವರ ಇರೋಂಥ ಮಾರ್ಜಿನಲ್ಲೇ ನಿಮಗೆ ರಿಯಾಯಿತಿ ಕೊಟ್ಟು ಅವರು ನಿಮಗೆ ಸರಬರಾಜು ಮಾಡ್ತಾರೆ. ಸ್ವಾತಂತ್ರ್ಯ ಅಂತೇಳಿ ಅದೇ ರೀತಿ ಮಾಡ್ಕೊಬಂತಾ ಇದ್ದಾರೆ. ಈಗ ಈ ಫಾರ್ಮಸಿ ಪ್ಲಾಟ್ಫಾರ್ಮ್ಸ್ ಒಂದೇ ಉದ್ದೇಶ, ಈ ಒಂದು ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳ ಒಂದು ಏನು ಒಂದು ಎಂಟಿಟಿ ಇದೆ ಅದನ್ನು ಮುಗಿಸ್ಬಿಟ್ಟು ನಾವು ಆಟ ಆಡ್ಬೋದು ಅಂತಿದ್ದಾರೆ. ಅದಕ್ಕೆ ನಾವು ನಮ್ಮ ಒಂದು ಜವಾಬ್ದಾರಿಯುತ ರಾಜ್ಯ ಸಂಸ್ಥೆಯಾಗಿ ನಮ್ಮ ಒಂದು ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳನ್ನು ಉಳಿಸ್ಬೇಕಾಗಿರೋಂಥ ನಿಟ್ಟಿನಲ್ಲಿ ನಮ್ಮದು ಹೋರಾಟ ಇದೆ. ಹಾಗಾಗಿ ನಾವು ಬಂದ್ ಮಾಡ್ತಾ ಇಲ್ಲ, ನೇಷನ್ ವೈಡ್ ಬಂದಿಗೆ ಕಪ್ಪು ಪಟ್ಟಿ ಧರಿಸೋ ಮುಖಾಂತರ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ ಮೇಡಮ್. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ನಮ್ಮ ಬೆಂಬಲ ಇದೆ, ಆದರೆ ನಾವು ಯಾವುದೇ ರೀತಿಯಾಗಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.